ವಿದ್ಯಾರ್ಥಿಗಳೇ, ಈಗ ಈ ಗಣಿತಗಳನ್ನು ಬಿಡಿಸೋದಾದಿಂದ ತಿಳಿಸ್ತದೆ. ಮೊದಲು ಫಸ್ಟ್ ನೀವೇನು ಮಾಡಬೇಕು, ಯೂಟ್ಯೂಬ್ ವಿಡಿಯೋಗಳು ಹೊಸವು ನಿಮ್ಮ ಸಂಬಂಧ ಮಾಡ್ಲಿಕ್ಕತ್ತನು. ಆಮೇಲೆ ಅವು ಟೆಲಿಗ್ರಾಮ್ ವಿಡಿಯೋಗಳಿದ್ದು ಈಗ ನಾವು ಯೂಟ್ಯೂಬ್ದಾಗ ನಿಮ್ಮನ್ನು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಈಗ SL ನಂಬರ್ ಪ್ರಕಾರ ನೀವು ಅಭ್ಯಾಸಗಳನ್ನು ಮಾಡ್ಕೊತ ಹೋಗ್ರಿ. ಇವೆಲ್ಲ ಜೂನ್ದಿಂದ ಬರ್ತಾವೆ. ಸ್ಯಾಂಪಲ್ ಹಾಕಿದ್ದು ಒಂದೆರಡು ನಿಮಗೆ ಯೂಟ್ಯೂಬ್ದಾಗ ನಿಮಗೆ ಕ್ರಮಬದ್ಧವಾಗಿ ಸೀರಿಯಲ್ ನಂಬರ್ ಹಿಂಗೆ ವಿಡಿಯೋ ನಂಬರ್ 1, 2, 3, 4 ಹಿಂಗೆ ಏನು ಬರ್ತಾವಲ್ಲ ಅದೊಂದು ಜೂನ್ದಿಂದ ನೀವು ಮನೆಯೊಳಗೆ ನೋಡ್ಕೊಂಡ್ರಿ ಅಂತಂದ್ರೆ ನವೋದಯದಲ್ಲಿಯೇ ಎಲ್ಲ ಗಣಿತಗಳನ್ನು ನೀವು ಅಭ್ಯಾಸ ಮಾಡಿರಿ, ರಿವಿಷನ್ ಮಾಡಿರಿ. ಈಗ ನೀವು ಮ್ಯೂಟ್ ಮಾಡಿಕೆಸಿಂದ ನೀವು ಗಣಿತಗಳನ್ನು ಬಿಡಿಸೋದಾದ್ರಿಂದ ನಾನು ತಿಳಿಸ್ತೇನೆ. ಎಲ್ಲರೂ ಮಾಡೋದಾಯ್ತಾ? ಈಗ ನಾನು ದೂರ ಸರ್ದಾಗ ಏನು ಮಾಡಬೇಕು ವಿದ್ಯಾರ್ಥಿಗಳು, ಮ್ಯೂಟ್ ಮಾಡಿರಿ. ನಿಮ್ದು ರಿಮೋಟ್ ಕಂಟ್ರೋಲ್ದಾಗ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಬಿಡಿಸೋದಾದ್ರಿಂದ ನೀವು ಆನ್ ಮಾಡಿರಿ, ನಾ ಬಂತಿರ್ತೀನಿ. ಎಲ್ಲರೂ ಹುಡುಗರು ಬೋರ್ಡ್ ಕಡೆ ನೋಡ್ರಿ. ಈಗ ಈ ಗಣಿತಗಳನ್ನು ನಾನು ಒಂದೊಂದು ಮಾದರಿ ಹಾಕಿರ್ತೇನೆ ನಾನು. ಆಮೇಲೆ ಒಂದೊಂದು ಗಣಿತಗಳನ್ನು ನಾನು ಎಷ್ಟು ಥರ ತಿಳಿಸ್ತಿರ್ತೀನಿ ಅನ್ನೋದು ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಸದ್ಯ ಪ್ರಶ್ನೆ ಏನದ, 90 ಮತ್ತು 150ರ ಮಸ ಕಂಡು ಹಿಡಿಯರಿ ಅಂತ. ಇದು ಎರಡು ನಮೂನಿ. ಇವು ಭಾಳ ಸಂಖ್ಯೆ ಬಂದ್ರೂ ಬೇಕಾದಷ್ಟು ದೊಡ್ಡ ಮಸ ಬರಲಿ, ಭಾಳ ಈಜಿ ಟ್ರಿಕ್ಸ್ ಹೇಳ್ತಾನೆ ನಾನು ನಿಮಗೆ. ಆದ್ರೆ ಮೊದಲ ರೀತಿ ಪ್ರಕಾರ ನಾವು ಮಸ ಕಂಡುಹಿಡಿದು ಕಲಿಬೇಕು, ಆಮೇಲೆ ಭಾಗಾಕಾರ ಕ್ರಮದಾಗ ಕಂಡುಹಿಡಿಬೇಕು, ಆಮೇಲೆ ಟ್ರಿಕ್ಸ್ಗಳನ್ನು ಕಂಡುಹಿಡಿಬೇಕು. ಈಗ ನೀವು ನೋಡ್ರಿ, ನೀವು ಮಾಡೋದಾಗ್ಯದ ಅಂತ ತಿಳ್ಕೊಂಡು ಈಗ 90 ಮತ್ತು 150ರದ್ದು ಈ ಆಪ್ಷನ್ಸ್ ಮೇಲೆ ಕಂಡು ಹಿಡಿತಿರ್ತಾರೆ. ಅದು ಸ್ಥಿರವಾದ ಅಭ್ಯಾಸ ಅಲ್ಲ. ನಿಮಗೇನು ಈಗ ನೋಡಿ, ಈಗ 10ರಲ್ಲಿ ಹೋಗ್ತದೆ, ಇದು ಹೋಗ್ತದೆ, ಇದು ಹೆಂಗಾಗ್ತದೆ ಹೇಳ್ರಿ ನೋಡೋಣ. ಅಂಥ ಗಣಿತಗಳನ್ನು ನಿಮಗೆ ನಾ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಮುಂದಿನ ಗಣಿತದಾಗ ಹೇಳ್ತಾನೆ. ಈಗ ನಾವು ಭಾಗಾಕಾರ ಕ್ರಿಯೆ ಮಾಡುವಾಗ ಇಲ್ಲೊಂದು ಪದ್ಧತಿ ಹೆಂಗದನ್ನು ಅವಿಭಾಜ್ಯ ಅಪವರ್ತನಗಳಿಂದ ನಾವು ಇವುಗಳನ್ನು ಭಾಗಿಸ್ಬೇಕು. ಅವಿಭಾಜ್ಯ ಅಪವರ್ತನಗಳು ಮಸ ತೆಗೆಯುವಾಗ 2 ಉಪಯೋಗ ಮಾಡ್ರಿ. 2ರಿಂದ ಹೋಗಲಿಲ್ಲ ಅಂದ್ರೆ 3 ಹಚ್ಚಬೇಕು ಕಡ್ಡಾಯವಾಗಿ. 3ರಿಂದ ಹೋಗಲಿಲ್ಲ ಅಂದ್ರೆ 5ರಲ್ಲಿ ಹಚ್ಚರಿ. 5ರಲ್ಲಿ ಹೋಗಲಿಲ್ಲ ಅಂದ್ರೆ 7ರಲ್ಲಿ ಹಚ್ಚರಿ. 7ರಲ್ಲಿ ಹೋಗಲಿಲ್ಲ ಅಂದ್ರೆ 11. 11ರಲ್ಲಿ ಹೋಗಲಿಲ್ಲ ಅಂದ್ರೆ 13. 13ರಿಂದ ಹೋಗಲಿಲ್ಲ ಅಂದ್ರೆ 17. 17ರಿಂದ ಆತನ 19. 19 ಆಗಲಿ 23. 23 ಆದಿಂದ 29, ಹೆಚ್ಚು ಕಡಿಮೆ 31. ಇಷ್ಟು ಗಣಿತಗಳಿಂದೇ ನೀವು ಮಾಸ ತೆಗಿಬೇಕು. ಇದನ್ನು ನೆನ್ಪಿಟ್ಕೋಬೇಕು. ಇವು ಭಾಳ ಇಂಪಾರ್ಟೆಂಟ್ ಅಂಕಿಗಳು. ಇವೇ ಅಂಕಿನಿಂದ ಕ್ರಮಬದ್ಧವಾಗಿ ಭಾಗಿಸ್ಬೇಕು. ಮನ್ಸಿ ಬಂದಾಗ ಭಾಗಿಸ್ಬಾರ್ದು. 8ರಲ್ಲಿ, 4ರಲ್ಲಿ, 6ರಲ್ಲಿ ಹಿಂಗೆ ಯಾವ ಅಂಕಿಗಳನ್ನು ಭಾಗಿಸ್ಬಾರ್ದು, ಅದನ್ನು ತಿಳ್ಕೊಂಡು ಮೊದಲು. ಆಮೇಲೆ ಈಗ 2ರಲ್ಲಿ ಹೋಗ್ತದೆ ಇದು. ಈಗ 10ರಲ್ಲಿ ಹೊಡೆಯೋದು ಬಿಡ್ತಾರೆ ಒಳಗೊಬ್ಬೊಬ್ರು, ಹೊಡಿಬಾರ್ದು. ಕಡ್ಡಾಯವಾಗಿ 2ರಲ್ಲೇ ಹೊಡಿಬೇಕು. ಯಾಕೆ ಅವಿಭಾಜ್ಯ ಅಪವರ್ತನಗಳು ಸಿಗ್ತಾವ ಒಳಗೆ ನಿಮಗೆ. ಅವಿಭಾಜ್ಯ ಅಪವರ್ತನಗಳನ್ನು, ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳನ್ನು ಕಂಡು ಹಿಡಿಯಿರಿ ಅಂದಾಗ ನೀವು 4ರಲ್ಲಿ, 8ರಲ್ಲಿ, 10ರಲ್ಲಿ ಹೊಡೆದ್ರೆ ನಿಮ್ಮದು ಉತ್ತರ ತಪ್ಪಿ ಬಿಡ್ತದ. ಕೇಳಿಬಿಡ್ತಾನೆ. ಈಗ ಒಂದು ಪ್ರಶ್ನೆ ಕೇಳ್ಬೋದವ, 90 ಮತ್ತು 150ರ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಯಾವುವು, ಎಷ್ಟು, ಯಾವುವು, ಎಷ್ಟು, ಮತ್ತೆ ಎಷ್ಟು, ಸರಾಸರಿ ಎಷ್ಟು. ನವೋದಯ ಅಭ್ಯಾಸ ಅಂದರೆ ಏನು ಅನ್ನೋದು ಮೊದಲು ಫಸ್ಟ್ ತಿಳ್ಕೊರಿ. ಒಂದು ಪ್ರಶ್ನೆಯಿಂದ ಒಂದು 5-6 ಸಲ ಪ್ರಶ್ನೆಗಳನ್ನು ನಿಮಗೆ ಕೇಳಬಹುದು. ಇದನ್ನ ಹೆಂಗೆ ಕೇಳ್ಬೋದು, ಈ 90 ಮತ್ತು 150 ಈ ಸಂಖ್ಯೆಗಳಿಗೆ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಯಾವುದು, ಅದು ಮಸನೆ. ಆಮೇಲೆ 90 ಮತ್ತು 150ರಿಂದ ಭಾಗಿಸಿಕೊಳ್ಳುವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂದ್ರೂ ಅವು 2 ಗುಂಪುಗಳಿಗೆ ಹೋಗತಕ್ಕಂಥ ಅಂಕೆಗಳು ಇರಬೇಕು ಮತ್ತು ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. 2 ಅಂಕೆಗಳು ಇದಕ್ಕೆ 10ರಲ್ಲೇನೆ ಹೋಗ್ತದೆ, ಇದು 10ರಲ್ಲೇನೆ ಹೋಗ್ತದೆ. ಆದರೆ ಅದು ಅವಿಭಾಜ್ಯ ಸಂಖ್ಯೆ ಆಗೋದಲ್ಲ, ಅದು ಭಾಜ್ಯ ಸಂಖ್ಯೆ ಆಗ್ತದೆ. ಭಾಜ್ಯ ಸಂಖ್ಯೆದಿಂದ ನೀವು ಮಸ ತೆಗಿಬಾರ್ದು, ಅವಿಭಾಜ್ಯ ಅಂಕೆಗಳಿಂದ ಮಸ ತೆಗಿಬೇಕು. ಈಗ ನಾವು 2 45, 2 75, ಈಗ 2ರಲ್ಲೇ ಹೋಗುದಿಲ್ಲ. ಇನ್ನು 3ರಲ್ಲೇ 2 ಗುಂಪು ಭಾಗ ಹೋಗ್ತಿರ್ಬೇಕದು. ಈ 3 ಹಚ್ಚಲಿಕ್ಕೂ ಬರಂಗಿಲ್ಲ.
ಅಥವಾ ಬರ್ತದೋ ಹೆಂಗೆ ಕಂಡು ಹಿಡಿಬೇಕಂದ್ರೆ ಮೂರಲ್ಲೇ ಇಲ್ಲಿ 3 ಇಟ್ರೆ ಅಂದ್ರೆ ಇದಕ್ಕೂ ಭಾಗ ಹೋಗ್ಬೇಕು ಇದಕ್ಕೂ ಭಾಗ ಹೋಗ್ಬೇಕು ಅಂದ್ರೆ 3 ಹಚ್ಬೇಕು. ಇಲ್ಲಿಕ್ಕೆ 5 ಹಚ್ಬೋದು. 5 2ಕ್ಕೂ ಹೋಗ್ತದೆ, 3 ಹೋಗ್ತದೆ, 3ಲೇ ಹೊಡಿಯರಿ ನೋಡ್ರಿ. 3 1 3 5 3 25 ಈಗ ಸದ್ಯ 3 ಹೋಗ್ತದ. ಯಾಕಂದ್ರೆ ಇದು ಒಂದೇ ಹೋಗ್ತದ, ಹೊಡಿಬಾರ್ದು. ಮಸಾದಾಗ 3 ಹಚ್ಚಿ ಹೊಡಿಬಾರ್ದು, ಯಾಕಂದ್ರೆ ಇದು ಒಂದೇ ಹೋಗ್ತದೆ, ಇದು ಹೋಗಂಗಿಲ್ಲ ಅಂದ್ರೆ ಹೊಡಿಬಾರ್ದು. 5 ಏನದಲ್ಲ 2 ಅಂಕಿದಿಂದ ಭಾಗ ಹೋಗ್ತದ ನೋಡ್ರಿ. 5 5 3 5 5 ಇಲ್ಲಿ 90 ಮತ್ತು 150ರ ಅನುಪಾತಗಳು ಯಾವುವು ಅಂದ್ರೆ 90ರ ಅನುಪಾತ 3, 150ರ ಅನುಪಾತ 5. ಅನುಪಾತ ಕಂಡು ಹಿಡಿಯಾಗ ನೀವು ಮಸ ತೆಗಿಬೇಕು. ಅನುಪಾತಗಳನ್ನು ಕಂಡು ಹಿಡಿಯಿರಿ. 90 ಮತ್ತು 150ರ ಅನುಪಾತಗಳನ್ನು ಕಂಡು ಹಿಡಿಯಿರಿ. 2 ಗುಂಪಿದ್ದಾಗ ಇದು ಮಸ. ಮಸ ಬರೋಬರಿ ಎಷ್ಟು? 2 ಗುಂಡ್ಲೆ 3 ಗುಂಡ್ಲೆ 5 ಬರೋಬರಿ 3 2 6 6 5 30. ಎರಡೇ ಗುಂಪಿದ್ದಾಗ ಹೆಂಗೆ ಮಾಡಬೇಕು ಅದನ್ನ ನಾನು ನಿಮಗೆ ತಿಳಿಸ್ತೀನಿ. ತಿಳಿತಲ್ಲ ನಿಮಗೆ? ಈಗಂತೂ ನಿಮ್ಗೆ ಅರ್ಥ ಆಗ್ಯದ. ಆಮೇಲೆ ಈ ಗಣಿತಗಳನ್ನು ನೆನ್ಪಿಟ್ಕೋಬೇಕು. ಒಂದು. ಎರಡನೇದಾಗಿ ಭಾಗಾಕಾರ ಕ್ರಮದಾಗ ಭಾಳ ಸರಳ ಇದು. ಭಾಗಾಕಾರ ಕ್ರಮದಾಗ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ದೊಡ್ಡ ಅಂಕಿ ಎಷ್ಟದ? 150 ಅದ. ದೊಡ್ಡ ಅಂಕಿ ಎಷ್ಟದ? 150 ಅದ. ಸಣ್ಣ ಅಂಕಿ ಎಷ್ಟದ? 90 ಅದ. ಭಾಳ ಸರಿ. 91 90. ಎಷ್ಟು ಉಳಿತಿಲ್ಲಿ? ಪೂಜೆ 15 9 ಆದ್ರೆ 6. ಇಲ್ಲಿ ಇದು ಶೇಷ, ಇದು ಭಾಜಕ, ಇದು ಭಾಜ್ಯ, ಇದು ಶೇಷ, ಭಾಜ್ಯ. ಇದನ್ನ ನೀವು ಭಾಜ್ಯ ಮಾಡ್ಕೋಬೇಕು ನೋಡ್ರಿ. 61 60. ಎಷ್ಟು ಉಳಿತು ನೋಡ್ರಿ? 30 ಉಳಿತು. ಶೇಷ ಉಳ್ದದ. ಈಗ 0 ಬರೋ ತನಕ ಮಾಡ್ಬೇಕು. ಆಮೇಲೆ ಈಗ ಭಾಜ್ಯದನ್ನ ಮಾಡ್ಕೋರಿ ನೋಡ್ರಿ. 32 60 ಯಾವ ಅಂಕೆಲೆ ಭಾಗ ಹೋತ್ ನೋಡ್ರಿ? 30 ಹೋತು. ಇದಕ್ಕೇನಂತಾರ? ಮಾಸ ಅಂತಾರ. ನೋಡ್ರಿ ಮಾಸ ಬರೋಬ್ಬರಿ ಭಾಗಾಕಾರ ಕ್ರಮದ ಬಹಳ ಸರಳ. ಮಾಸ ಬರೋಬ್ಬರಿ 30. ಇದು ಒಂದು ರೀತಿ. ಎರಡೇ ಅಂಕೆಗಳು ಇದ್ದಾಗ ಯಾಕೆ ಮಾಡಬೇಕು? ಅದು ಒಂದು ಟ್ರಿಕ್ಸ್. ಇರಲಿ. ಎರಡೇ ಅಂಕೆಗಳಿದ್ದಾಗ ನಾವು ಹೆಂಗೆ ಮಾಸ ಮಾಡಬೇಕು? ಎರಡೇ ಅಂಕೆಗಳಿದ್ದಾಗ ಈಗ ನೋಡ್ರಿ, ಹಿಂಗೆ ಹಚ್ಕೋಬೇಕು ನೀವು. ಇದನ್ನ ತಳಗೆ ಹಚ್ಕೋಬೇಕು. ತಿಳಿತಲ್ಲ? ನೀವು ಇದನ್ನ 10ರಲ್ಲೇ ಭಾಗಿಸಿರಿ ಅಂತ ತಿಳ್ಕೊರಿ. ಇಲ್ಲಿ 10 ಬರ್ಕೋರಿ. 19 90. 10 15 ತಿಳಿತ ನಿಮಗ? ಆಮೇಲೆ ನೋಡ್ರಿ 3 3 3 5 ಎದರ್ಲೆ ಭಾಗಿಸಿರಿ. ಈಗ ನೀವು ಇದನ್ನ 3ಲೇ ಭಾಗಿಸಿರಿ. ಗುಂಡ್ಲೆ 3 ಮಾಡಿ ಬಿಡ್ರಿ. 10 3 ಎಷ್ಟು ಆತಿದು? 30 ಆತು. ಈಗ ನಾವು ಮಾಸ ಫೈನಲ್ ಮಾಡ್ಬೇಕಾದ್ರೆ ಒಂದು ರೂಲ್ಸ್ ಹೇಳ್ತಾನು. 3ಕ್ಕೆ 5ಕ್ಕೆ ಭಾಗ ಹೋಗಲ್ಲ, 5ಕ್ಕೆ 3ಕ್ಕೆ ಭಾಗ ಹೋಗಂಗಿಲ್ಲ ಅಂತಂದ್ರೆ ನೀವು ಇದನ್ನ ಇಷ್ಟೇ ಬಿಟ್ಟು ಬಿಡ್ರಿ. 3 5 ಅಂಶ ಇಲ್ಲಿ ಇಟ್ಕೊಂಡು ಬಿಡ್ರಿ. ಇದು 90ರ ಅನುಪಾತ 3, 150ರ ಅನುಪಾತ 5. ಎಷ್ಟು ನಮೂನಿ ಗಣಿತಗಳನ್ನ ತಿಳ್ಕೋಬಹುದು. ಮಾಸ ಅಂದ್ರೆ ಏನು? ಫಸ್ಟ್ ಎಷ್ಟರಲ್ಲೇ ಭಾಗಿಸಿರಿ ನೀವು? 10ರಲ್ಲೇ. ಆಮೇಲೆ 3ಲೇ ಭಾಗಿಸಿರಿ. 3 ಮತ್ತು 5 ಬಂತು. ಇವಕ್ಕೆ ಭಾಗ ಹೋಗಂಗಿಲ್ಲ ಅಂದ್ರೆ ಅಷ್ಟೇ ಬಿಟ್ಟು ಬಿಡ್ರಿ. ಅವತ್ತೊಂದು ಭಿನ್ನ ರಾಶಿ ಒಳಗೆ ಇಟ್ಕೊಂಡು ಬಿಡ್ರಿ. 10ಕ್ಕೆ ನೀವು 2 ಅಂಕೆಲೆ ಭಾಗಿಸಿದ ಅಂಕೆ ಯಾವುದು? 3. ಫಸ್ಟ್ 10ರಲ್ಲೇ ಭಾಗಿಸಿದ್ರಿ. 2 ಅಂಕೆಗೆ ನೀವು 3ಲೇ ಭಾಗಿಸಿದ್ರಿ. ಇವುಗಳ ಲಬ್ಧೆ ಮಾಸ ಇರ್ತದೆ. ಇದು 3ನೇ ರೀತಿ. ಎರಡೇ ಅಂಕೆಗಳಿದ್ದಾಗ ಮಾಡಬೇಕು. ತಿಳಿತಲ್ಲ? ನೀವೆಂಥ ಗಣಿತಗಳನ್ನು ಕಲಿಯುವುದರಿಂದ ಬಾಯಲ್ಲೇ ನಿಮಗೆ ಮಾಸ ತೆಗೆದು ಮುಂದೆ ಕಲಿಸ್ತಾನೆ. ಯಾಕಂತಂದ್ರೆ ಈ ಗಣಿತಗಳು ಹೆಂಗಿರ್ತಾವಂತಂದ್ರೆ ನೀವು ಕಲೀರಿ, ಶಾಣ್ಯಾರಾಗ್ರಿ, ಅಭ್ಯಾಸ ತಲೆ ತುಂಬ್ಕೋರಿ. ನವೋದಯ ಪೇಪರ್ ಸರಳ ಆಗಿಬಿಡ್ತದ. ಲಕ್ಷ ಕೊಟ್ಟು ನೋಡಬೇಕು. ಈಗ ನಾವು 2 ಸಂಖ್ಯೆಗಳ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು 2, 3 ಮತ್ತು 5 ಇವೆ. ಇದೊಂದು ಮಾದರಿನ ಹಿಂದೆ ಕೊಟ್ಟಿದೆ. ಯಾಕಂದ್ರೆ ಒಂದೇ ಕೊಡಂಗಿಲ್ಲ. ಒಂದು ಮಾದರಿ ನಾನು ನಿಮಗೆ ಹಾಕಿನಿ. ಈಗ ಅವುಗಳಲ್ಲಿ ಒಂದು ಸಂಖ್ಯೆ ಅಪವರ್ತನ 3, ಇನ್ನೊಂದು ಸಂಖ್ಯೆ ಅಪವರ್ತನ 5. ನಾ ಏನು ಹೇಳಿದ್ದೆ?
ಆ ಸಂಖ್ಯೆಗಳು ಎರಡು ಇದ್ದಾಗ ಇದನ್ನು ಕೊಡ್ತಾನೆ. 3 ಇದ್ರೂ ಇನ್ನೊಂದು ಕೊಟ್ಟಿರ್ತಾನೆ ಸಹ ಅಪವರ್ತನ. ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ 1ನೇ ಅಪವರ್ತನ ಸಂಖ್ಯೆ. ಒಂದು ಉದಾಹರಣೆ. 2 ಸಾಮಾನ್ಯ ಅವಿಭಾಜ್ಯ ಅಪವರ್ತನ 2 ಗುಂಡ್ಲೆ 3 ಗುಂಡ್ಲೆ 5 ಗುಂಡ್ಲೆ 1ನೇ ಅಪವರ್ತನ ಸಂಖ್ಯೆ ಎಷ್ಟದ? 3 ಅದ ನೋಡ್ರಿ. 2 3 6 6 5 30 33 90 ಆತು ನೋಡ್ರಿ. 2 ಗುಂಡ್ಲೆ 3 ಇವು ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು. ಕಾಮನ್ ಆಗಿ ಎರಡಕ್ಕೂ ಹಂಗೆ ಬರ್ತದ. ಅದು ಇನ್ನೊಂದು ಅಪವರ್ತನ ಸರ ಅಪವರ್ತನ ಎಷ್ಟದ? 5 ಅದ ನೋಡ್ರಿ. ಇದನ್ನ 30 5 3 15 30 35 150. ಇದು ಹಚ್ಕೊಳ್ಳೋ ಪದ್ಧತಿ ಮೊದಲ 90 150 ಹಚ್ಕೋಬೇಕು. ಇದು ನೆನ್ಪಿಟ್ಕೋರಿ. ಯಾಕಂದ್ರೆ ಸಾಮಾನ್ಯ ಅಪವರ್ತನ 3 ಸಣ್ಣದಂದ್ರೆ ಮೊದಲ ಸಣ್ಣ ಅಂಕಿ, ಆಮೇಲೆ 5 ದೊಡ್ಡದ ಅಂತಂದ್ರೆ ದೊಡ್ಡ ಅಂಕಿ ಮುಂದೆ. ಇದು ಆ ಎರಡು ಸಂಖ್ಯೆಗಳು 99 150 ಉತ್ತರ ಸಂಖ್ಯೆಯಲ್ಲಿ ಅದ ಎ. ಇದು ಒಂದು ರೀತಿ ಬಂತು. ಇನ್ನೊಂದು ಅನುಭವ ಹೆಂಗ ಸಾಮಾನ್ಯ ಅಪವರ್ತನಗಳನ್ನು ಹೆಂಗೆ ಹಚ್ಕೋಬೇಕು? 2 3 5 ಹಚ್ಕೋರಿ. 2 ಅಂಕಿ ಒಂದು 2 ಲೈನ್ ಹಾಕೋರಿ. ಮೊದ್ಲಿಂದ ಎಷ್ಟದ? 3 ಅದ. 2ನೇ ಅಂಕಿ 5 ಅದ ನೋಡ್ರಿ. 5 3 15 ನೋಡ್ರಿ. 5 3 15 5 5 25 ಇಲ್ಲಿ ಹಚ್ಕೋರಿ. 15 3 ಏನಾಗ್ತದ ನೋಡ್ರಿ. 15 3 45 ಎಷ್ಟು? 45 ಆತು. ಆಮೇಲೆ ಇನ್ನೊಂದು ರೀತಿ ಒಳಗೆ ತೋರಿಸ್ತೀನಿ, ನಿಮ್ಮ ಸರಳ ರೀತಿ ಒಳಗೆ ತೋರಿಸ್ತೀನಿ. ಯಾಕಂದ್ರೆ 90 ಬರಬೇಕಾದ್ರೆ ಇನ್ನೊಂದು ಲೈನ್ ಮೇಲೆ ಹಾಕೋಬೇಕು ನೀವು. ಹಿಂಗೆ ತೋರಿಸ್ತೀನಿ. ಇಲ್ಲಿ 2, ಆಮೇಲೆ ಇಲ್ಲಿ 3, ಇಲ್ಲಿ ಎಷ್ಟು? 5, ಇಲ್ಲಿ ಎಷ್ಟು ಬಂದದ? 3. ಆಮೇಲೆ ನೋಡಿ 5 3 15 15 3 45 45 90 ನೋಡ್ರಿ. ಹೆಂಗೆ ಹಚ್ಕೊಂಡು ತೋರಿಸ್ತೀನಿ ನಿಮಗೆ. 2 3 5 ಹಚ್ಕೋರಿ. 3 5 15 15 3 45 45 91 ಇಲ್ಲಿ 5 ಅದ ನೋಡ್ರಿ. 5 5 25 25 3 75 75 150 ನೋಡಿ. ಈ ರೀತಿಯನ್ನು ನೀವು ಗಣಿತಗಳನ್ನು ಮಾಡ್ಬೋದು. ತಲೆ ಇದ್ರೆ ಹೆಂಗೆ ಬೇಕಾದ್ರೆ ಮಾಡ್ಬೋದು. ಸಾಮಾನ್ಯ ಅಪವರ್ತನಗಳನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ನಿಮಗೆ ತಿಳಿತಲ್ಲ ನೋಡಿ. ಹಿಂಗೂ ಮಾಡ್ಬೋದು ಗಣಿತಗಳು. ಇದು ಹೆಂಗೆ ವಿಚಾರ ಮಾಡ್ತೀರಿ ಹೆಂಗೆ ಮಾಡಿ. ಇದು ಸಾಮಾನ್ಯ ಅಪವರ್ತನ ಮಹಾಸಾಯಿಗಳನ್ನು ತೆಗೆದು ಹಿಂಗೆ ಹಚ್ಕೊಳ್ಳೋದ್ರಿಂದ ಬರ್ತದೆ. ಇದು ನಿಮ್ಗೇನಂತಾರೆ ಮೆಕ್ಯಾನಿಕದಾಗ ಬರ್ತದೆ. ಪ್ರಾಕ್ಟಿಕಲ್ ಆಗಿ ಹಿಂಗೆ ಮಾಡ್ಬೋದು. ಈಗ ರೂಲ್ಸ್ ಪ್ರಕಾರ ರೀತಿ ಪ್ರಕಾರ ಹಿಂಗೆ ಮಾಡ್ಬೋದು. ಸಾಮಾನ್ಯ ಅಪವರ್ತನ ಗುಣಲಬ್ಧ ಗುಂಡ್ಲೆ 1ನೇ ಅಪವರ್ತನ. ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ ಗುಂಡ್ಲೆ 2ನೇ ಅಪವರ್ತನ. 30 ಇದು 90 150 ಉತ್ತರ ಸಂಖ್ಯೆ ಎ. ನೀವು ಹಿಂಗೂ ಹೆಚ್ಚು ಮಾಡ್ಕೋಬೋದು. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.